ನಮಸ್ತೆ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ವಿದ್ಯಾ HR. ಈಗ ಮುಖ್ಯಾಂಶಗಳು. ನೂತನ ಸಚಿವರಾಗಿ ಮೊದಲ ಬಾರಿಗೆ ತವರು ಜಿಲ್ಲೆಗೆ ಆಗಮಿಸಿದ KM ಶಿವಲಿಂಗೇಗೌಡರಿಗೆ ಅದ್ದೂರಿ ಸ್ವಾಗತ. ನನ್ನ ಮೊದಲ ಆದ್ಯತೆ ರೈತರ ಸಮಸ್ಯೆಗಳನ್ನು ಬಗೆಹರಿಸುವುದು, ಹಾರ ತುರಾಯಿ ಹಾಕಿಸಿಕೊಳ್ಳುವುದಲ್ಲ, ಸಚಿವ KM ಶಿವಲಿಂಗೇಗೌಡ ಹೇಳಿಕೆ. ಕಂಚಿನ ಪದಕ ಗೆದ್ದ ಪ್ಯಾರಾ ಅಥ್ಲೆಟ್ ಶಿಲ್ಪಾಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅಭಿನಂದನೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸ್ಥಾನ ಕೈತಪ್ಪಬಹುದು ಎಂಬ ಸ್ವಾರ್ಥದಿಂದ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಸಿಗದಂತೆ ತಡೆಯಲಾಯಿತು, ಗಂಭೀರ ಆರೋಪ ಮಾಡಿದ ಮಾಜಿ ವಿಧಾನ ಪರಿಷತ್ ಸದಸ್ಯ H. ವಿಶ್ವನಾಥ್. ಒಬ್ಬರು ಹೆದರಿ ಸಚಿವ ಸ್ಥಾನ ನೀಡಿರಬೇಕು ಎಂದು ಮತ್ತೊಬ್ಬರು ಹೆಚ್ಚು ಹಣ ಕೊಟ್ಟಿದ್ದಕ್ಕಾಗಿ ಕೊಡಲಾಗಿದೆ ಎಂದು ಹೇಳುತ್ತಾರೆ. ಒಟ್ಟಾರೆಯಾಗಿ ಸಚಿವ ಸ್ಥಾನಗಳನ್ನು ಹರಾಜಿಗೆ ಇಟ್ಟಿದ್ದು ಸಾಬೀತಾಗಿದೆ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ. ಮತ್ತು ಬೀದರ್ ನಗರ ಮೂಲ ಸೌಕರ್ಯಗಳೊಂದಿಗೆ ಸಮಗ್ರವಾಗಿ ಅಭಿವೃದ್ಧಿಯಾಗಬೇಕು, ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ವಾರ್ತೆಗಳ ವಿವರ. ಸಚಿವರಾದ ಬಳಿಕ ಮೊದಲ ಬಾರಿಗೆ ಹಾಸನ ಜಿಲ್ಲೆಗೆ ಆಗಮಿಸಿದ KM ಶಿವಲಿಂಗೇಗೌಡ ಅವರನ್ನು ಜಿಲ್ಲೆಯ ಗಡಿಭಾಗ ಚನ್ನರಾಯಪಟ್ಟಣ ತಾಲೂಕಿನ ಕಿರಿಸಾವೆಯಲ್ಲಿ ಅಪಾರ ಸಂಖ್ಯೆಯಲ್ಲಿನ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸ್ವಾಗತ ಕೋರಿದರು. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಳಿಕ ಇದೇ ಮೊದಲ ಬಾರಿಗೆ ತಾಲೂಕಿಗೆ ಆಗಮಿಸಿ ಮಳೆ ಕೊರತೆಯಿಂದ ಬಿತ್ತನೆಯಾಗದ ಪ್ರದೇಶದ ಪರಿಶೀಲನೆ ಮತ್ತು ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ವರಗೂರು ಗ್ರಾಮದಲ್ಲಿ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗದ ದಾಟುಗಳ ವೀಕ್ಷಣೆ ಮಾಡಿ ಮುಂಗಾರು ಸಂಪೂರ್ಣ ಕೈಕೊಟ್ಟಿದ್ದು ಹೆಂಗಾರು ಮಳೆ ಬೀಳುವ ಲಕ್ಷಣಗಳಿಲ್ಲ. ಈ ನಿಟ್ಟಿನಲ್ಲಿ ರೈತರನ್ನು ಉಳಿಸಿಕೊಳ್ಳುವ ಸಂಪೂರ್ಣ ಹೊಣೆ ಸರ್ಕಾರದಾಗಿದೆ. ಬೆಳೆ ಮಳೆ ಇಲ್ಲದೆ ಹಾಳಾಗಿರುವ ಹಿನ್ನೆಲೆಯಲ್ಲಿ ವಿಮೆ ಕಟ್ಟಿರುವ ರೈತರಿಗೆ ಮೊದಲ ಹಂತದಲ್ಲಿ ಪರಿಹಾರ ಹಣವನ್ನು ವಿಮೆ ಕಂಪನಿ ಪಾವತಿಸಬೇಕು. NDRF ನಿಯಮದಂತೆ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ಎರಡನೇ ಹಂತದ ಪರಿಹಾರವನ್ನು ಸರ್ಕಾರ ರೈತರಿಗೆ ನೀಡಲಿದೆ. ಇದೀಗ ಮೊದಲ ಹಂತದ ಹಣವನ್ನು ಶೀಘ್ರ ನೀಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ವಿಮೆ ಕಂಪನಿ ಮುಖ್ಯಸ್ಥರು ತಮ್ಮನ್ನು ಭೇಟಿ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ ಸಚಿವರು, ವಿಮೆ ಏಜೆಂಟ್ಗಳೊಂದಿಗೆ ನಾನು ಮಾತನಾಡುವುದಿಲ್ಲ, ವಿಮೆ ಹಣವನ್ನು ಕಂಪನಿ ರೈತರ ಹೊಲಗಳಿಗೆ ಹೋಗಿ ನೀಡಬೇಕು ಎಂದು ಸೂಚಿಸಿದರು. ಈ ವೇಳೆ ಸಂಸದ ಶ್ರೇಯಸ್ ಪಟೇಲ್, ಲಲಿತ್ ರಾಘವ್, ಗೋಪಾಲಸ್ವಾಮಿ, ಜಿಲ್ಲಾಧಿಕಾರಿ ಲತಾ ಕುಮಾರಿ ಸೇರಿ ಹಿರಿಯ ಕೃಷಿ ಅಧಿಕಾರಿಗಳು ಮತ್ತು ತಾಲೂಕು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಪ್ರಸಕ್ತ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಮಹಿಳೆಯರ ಶಾಟ್ಪುಟ್ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದ ಭಾರತದ ಪ್ಯಾರಾ ಅಥ್ಲೀಟ್ ಹೆಮ್ಮೆಯ ಕನ್ನಡತಿ ಶಿಲ್ಪಾ ಕೆ. ಶೈಲಾ ಅವರನ್ನು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಅವರು ನವದೆಹಲಿಯ ತಮ್ಮ ನಿವಾಸದಲ್ಲಿ ಸತ್ಕರಿಸಿ ಗೌರವಿಸಿದರು. ತಮ್ಮ ನಿವಾಸಕ್ಕೆ ಶಿಲ್ಪಾ ಅವರನ್ನು ಹಾಗೂ ಅವರ ಇಬ್ಬರು ತರಬೇತುದಾರರನ್ನು ಬರಮಾಡಿಕೊಂಡು ಗೌರವಿಸಿದ ಸಚಿವರು ಶಿಲ್ಪಾ ಅವರ ಸಾಧನೆ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅವರ ಈವರೆಗಿನ ಸಾಧನೆ ಹಾಗೂ ಅವರ ತಂದೆ ತಾಯಿ ಇನ್ನಿತರ ಅಂಶಗಳ ಬಗ್ಗೆ ಮಾಹಿತಿ ಪಡೆದುಕೊಂಡ ಅವರು, ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಗೆದ್ದಿರುವ ನಿಮ್ಮ ಸಾಧನೆ ಪ್ರೇರಣಾದಾಯಕ, ಐತಿಹಾಸಿಕ. ನೀವು ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ KR ನಗರ ತಾಲೂಕಿನವರು, ಯುವ ತಲೆಮಾರಿಗೆ ನೀವು ಮಾದರಿ ಆಗಿದ್ದೀರಾ ಎಂದು ಪ್ರಶಂಸಿದರು. ಇದೇ ಸಂದರ್ಭದಲ್ಲಿ ಶಿಲ್ಪಾ ಅವರ ತರಬೇತುದಾರರಾದ ಸತ್ಯನಾರಾಯಣ ಹಾಗೂ ಪುಷ್ಪಾ ನಿರಂಜನ್ ಪ್ರಸಾದ್ ಅವರನ್ನು ಸಚಿವರು ಸತ್ಕರಿಸಿದರು. KR ನಗರ ತಾಲೂಕಿನ ಕಂಚುಗಾರಕೊಪ್ಪಲು ಗ್ರಾಮದ ಸಾಮಾನ್ಯ ರೈತ ಕುಟುಂಬದ ಕುಡಿಯಾದ ಶಿಲ್ಪಾ ಅವರು ತಮ್ಮ 4ನೇ ವಯಸ್ಸಿನಲ್ಲಿದ್ದಾಗಲೇ ಭೀಕರ ಅಪಘಾತದಲ್ಲಿ ಎಡಗಾಲು ಕಳೆದುಕೊಂಡು ಅಂಗವೈಕಲ್ಯಕ್ಕೆ ತುತ್ತಾಗಿದ್ದರು. ಆ ನೋವು ಮತ್ತು ಅಂಗವೈಕಲ್ಯವನ್ನು ದಿಟ್ಟತನದಿಂದ ಮೆಟ್ಟಿ ನಿಂತ ಅವರು ತಮ್ಮ ದೃಢ ಸಂಕಲ್ಪದೊಂದಿಗೆ ಇಡೀ ರಾಷ್ಟ್ರವೇ ಹೆಮ್ಮೆ ಪಡುವ ಸಾಧನೆ ಮಾಡಿದ್ದಾರೆ. ಶಿಲ್ಪಾ ಅವರ ಸಾಧನೆಯನ್ನು ಕಂಡು ಬಹಳ ಸಂತೋಷಪಟ್ಟಿದ್ದೇನೆ. ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು, ಅದರಲ್ಲಿಯೂ ವಿಕಲಚೇತನ ಹೆಣ್ಣು ಮಕ್ಕಳು ಇಂಥ ಅನನ್ಯ ಸಾಧನೆ ಮಾಡಿರುವುದು ಸಮಾಜಕ್ಕೆ ಮತ್ತು ಯುವ ಜನತೆಗೆ ದಾರಿದೀಪ ಎನ್ನುವುದು ನನ್ನ ಅಭಿಪ್ರಾಯ. ಸದೃಢ ಇಚ್ಛಾಶಕ್ತಿ ಇದ್ದರೆ ಮಾತ್ರ ಯಾವುದೇ ಸಾಧನೆ ಕಷ್ಟವಲ್ಲ ಎಂಬುದನ್ನು ಅವರು ಸಾಬೀತುಪಡಿಸಿದ್ದಾರೆ ಎಂದು ಹೇಳಿದರು. ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ದೊರೆತರೆ ತಮ್ಮ ಪುತ್ರನಿಗೆ ಲಭಿಸಬೇಕಿದ್ದ ಮೈಸೂರು ಜಿಲ್ಲಾ ಉಸ್ತುವಾರಿ ಸ್ಥಾನ ಕೈತಪ್ಪಬಹುದು ಎಂಬ ಸ್ವಾರ್ಥದಿಂದ ಅವರಿಗೆ ಸಚಿವ ಸ್ಥಾನ ಸಿಗದಂತೆ ತಡೆಯಲಾಯಿತು ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ H. ವಿಶ್ವನಾಥ್ ಗಂಭೀರ ಆರೋಪ ಮಾಡಿದರು. ಬಗ್ಗೆ ಬಹಳ ಜನ ಬಹಳ ಥರ ಮಾತಾಡ್ಬೋದು, ಯಾಕೆ ನಾನು ಕ್ಯಾಬಿನೆಟಲ್ಲಿ ಇದ್ದವನು ಸರ್. ಬಹುಶಃ ಈ ಕ್ಯಾಬಿನೆಟಲ್ಲಿ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿದೆ. ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅದೆಲ್ಲ ಇದೆ ಇಲ್ಲಿ, ಅದೆಲ್ಲ ಇದೆ. ಅಲ್ಪಸಂಖ್ಯಾತರಿಗೆ ಎಷ್ಟು ಅಲ್ಲೇನಪ್ಪ, ಒಂದು ನಮ್ಮ ತನ್ವೀರ್ ಸೇಠಿ ಕೊಡಬೇಕಾಗಿತ್ತು, ವೆರಿ ಸೀನಿಯರ್, 6 times ಹೋದಾಗಿರೋದು.
ಅದು ಕೊಡೋದಕ್ಕೆ ಏನಪ್ಪ ಅಂದರೆ ಬೇರೆಯವ್ರ ಸ್ವಾರ್ಥ ಇದೆ ಇದು. ಯಾಕೆಂದರೆ ತನ್ವೀರ್ ಸೇಠ್ ಕೊಟ್ಬಿಟ್ರೆ ಹಿರಿಯ ಅವನು, ತಮ್ಮ ಮಗನಿಗೆ ಇದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ತಪ್ಪೋಯ್ತದೆ ಇದು ಅನ್ನೋ ಸ್ವಾರ್ಥ ಅವ್ರಿಗೆ ನಿಂತು ಪಾಪ ಅವ್ರಿಗೆ. ಈಗ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ಬಗ್ಗೆ ಭಾಳ ಜನ ಭಾಳ ನಾಗೇಂದ್ರ ಅವರು ಮತ್ತೆ ಎಲ್ಲರ ಹೆಸರು ಹೇಳುವುದಾಗಿ ತಿಳಿಸಿದ್ದು, ಅವರಿಗೆ ಹೆದರಿ ಸಚಿವ ಸ್ಥಾನ ನೀಡಿರಬೇಕು. ಹೆಚ್ಚು ಹಣ ಕೊಟ್ಟದ್ದಕ್ಕಾಗಿ ಕೊಡಲಾಗಿದೆ ಎಂದು ಮತ್ತೊಬ್ಬರು ಹೇಳುತ್ತಾರೆ. ಒಟ್ಟಾರೆಯಾಗಿ ಸಚಿವ ಸ್ಥಾನಗಳನ್ನು ಹರಾಜಿಗೆ ಇಟ್ಟಿದ್ದು ಸಾಬೀತಾಗಿದೆ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. ಮಾಜಿ ಸಚಿವ ತಿಮ್ಮಾಪುರ ಮತ್ತು ಮಾಜಿ ಶಾಸಕ ನಂಜಯ್ಯನಮಠ ಕಾರಿನಲ್ಲಿ ಮಾತನಾಡಿದ ಆಡಿಯೋ ಇದಾಗಿದೆ. ಇವರ ಬಳಿ ಹಣ ಇಲ್ಲ, ಪ್ರಾಮಾಣಿಕರಿದ್ದಾರೆ ಎಂದು ವೇಣುಗೋಪಾಲರಿಗೆ ತಿಳಿಸಿದಾಗ, ಹಣ ಮಾಡದೆ ಪ್ರಾಮಾಣಿಕರಾಗಿ ಇರಿ ಎಂದು ನಿಮಗೆ ಯಾರು ಹೇಳಿದ್ದಾರೆ ಎಂದು ಪ್ರಶ್ನಿಸಿದ ಕುರಿತು ಮಾತನಾಡಿದ್ದಾರೆ. ಕಾಂಗ್ರೆಸ್ ನಾಯಕರೇ ಭ್ರಷ್ಟಾಚಾರಿಗಳನ್ನು ಉತ್ಪತ್ತಿ ಮಾಡುವವರು ಎಂಬುದು ಇದರಿಂದ ಸಾಬೀತಾಗಿದೆ. ಭ್ರಷ್ಟಾಚಾರ ಆರೋಪದಲ್ಲಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣ ದುರುಪಯೋಗ ಪಡಿಸಿಕೊಂಡ ನಾಗೇಂದ್ರ ಅವರು ಬಿಜೆಪಿ ಮುಖಂಡರು. ಶಾಸಕರ ಬಹುದೊಡ್ಡ ಹೋರಾಟದ ಫಲವಾಗಿ ರಾಜೀನಾಮೆ ನೀಡಿದರು, ಜೈಲಿಗೆ ಹೋಗಿದ್ದರು. ಇವತ್ತಿಗೂ ಜಾಮೀನಿನಲ್ಲಿ ಇದ್ದಾರೆ. ಜಾಮೀನಿನಲ್ಲಿ ಇದ್ದರೂ ಭ್ರಷ್ಟಾಚಾರದಲ್ಲಿದ್ದರೂ ಕಾಂಗ್ರೆಸ್ ಅವರಿಗೆ ಉಡುಗೊರೆಯಾಗಿ ಮಂತ್ರಿ ಸ್ಥಾನವನ್ನು ನೀಡಿದೆ. ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ನಮ್ಮ ಹೋರಾಟವನ್ನು ರಾಜ್ಯಾದ್ಯಂತ ಹೋರಾಟ ಮಾಡಲಿದ್ದೇವೆ. 13ರಿಂದ ಸದನ ಪ್ರಾರಂಭವಾಗಲಿದೆ. ಅವರ ರಾಜೀನಾಮೆ ಇಲ್ಲದೆ ನಾವು ಸದನ ನಡೆಸಲು ಬಿಡುವುದಿಲ್ಲ ಎಂದು ಹೇಳಿದರು. ಮತ್ತೆ ಅವನು ಎಲ್ಲರ ಹೆಸರು ಹೇಳ್ತೀನಿ ಅಂತ ಹೇಳ್ಬಿಟ್ಟಿದ್ನಂತೆ. ಅದಕ್ಕೆ ಎದುರಿ ಕೊಟ್ಟಿದ್ದಾರೆ ಅಂತ ಒಬ್ಬರು, ಇನ್ನೊಬ್ರು ಇದಕ್ಕಿಂತ ಹೆಚ್ಚು ಹಣ ನನ್ನ ಮರ್ಯಾದೆ ಪ್ರಶ್ನೆ ಅಂತೇಳಿ ಹೆಚ್ಚು ಹಣ ಕೊಟ್ಟರು, ಅದಕ್ಕೆ ಕೊಟ್ಟಿದ್ದಾರೆ ಅಂತ ಮತ್ತೊಬ್ಬರು. ಹೀಗೆ ಅನೇಕರು ಒಬ್ಬೊಬ್ಬರದೂ ಈಗ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಅಂದ್ರೆ ಒಟ್ಟಾರೆ ಈ ಒಂದು ಮಿನಿಸ್ಟ್ರಿಯಲ್ ಪೋಸ್ಟ್ಗಳನ್ನ ಹರಾಜಿಗಿಟ್ಟಿದ್ರು ಅಂತ ನಾವೇನ್ ಹೇಳಿದ್ವಿ ಅದು ಈಗ ಹೆಚ್ಚು ಕಡಿಮೆ ಸಾಬೀತಾಗಿದೆ. ಎರಡನೇ ವಿಷಯ, ಎಚ್ ಕೆ ಪಾಟೀಲ್ರಿಗೆ ಕೆಲವರಿಗೆಲ್ಲ ಮಂತ್ರಿಗಿರಿ ಕೊಡ್ಲಿಲ್ಲ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇಲ್ಲಿ ಮಾತಾಡಿರ್ತಕ್ಕಂಥವ್ರು ತಿಮ್ಮಾಪುರ್ ಮತ್ತು ನಂಜಯ್ಯನ ಮಠ್, ಒಬ್ಬರು ಎಕ್ಸ್ ಮಿನಿಸ್ಟ್ರು ಮತ್ತು ನಂಜಯ್ಯನ ಮಠ್ ಎಕ್ಸ್ MLA, ಅವರು ಮಾತಾಡ್ಕೊಂಡಿರೋದು. ಇದು ಒಂದೇ ಕಾರ್ನಲ್ಲಿ ಕುಳಿತು ಮಾತಾಡ್ಕೊಂಡು ಹೋಗುವಾಗ ಕಾರ್ನಲ್ಲಿ ಮಾತಾಡಿರತಕ್ಕಂಥದ್ದು ರೆಕಾರ್ಡ್ ಮಾಡಿ ಕೊಟ್ಟಿದ್ದಾರೆ ಅವರು. ಇವ್ರ ಹತ್ರ ಎಲ್ಲ ಕೆಲವ್ರ ಹತ್ರ ಹಣ ಇಲ್ಲ, ಅವರು ಪ್ರಾಮಾಣಿಕರಿದ್ದಾರೆ, ಅದರಿಂದ ಎಲ್ಲಿ ಹಣ ಕೊಡಕ್ಕಾಗ್ತದೆ ಹೈಕಮಾಂಡ್ಗೆ ಅಂತ ಕೆಲವರು ಕೇಳಿದ್ರು ವೇಣುಗೋಪಾಲ್ ಅವ್ರನ್ನ. ಅದಕ್ಕೆ ವೇಣುಗೋಪಾಲ್ ಅವರು, ಓ ಏನ್ ನೀವೇನು ಹಣ ಮಾಡದೆ ಬಹಳ ಪ್ರಾಮಾಣಿಕರಾಗಿ ಇರ್ರಿ ಅಂತ ಯಾರು ಹೇಳಿದ್ರು ನಿಮಗೆ ಅಂತ ಅವ್ರು ಹೇಳಿದ್ರು ಅನ್ನೋ ಮಾತನ್ನ ಅವ್ರು ಮಾತಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರೇ ಭ್ರಷ್ಟಾಚಾರಿಗಳನ್ನ ಉತ್ಪತ್ತಿ ಮಾಡತಕ್ಕಂತ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಇದೆ. ಇದರಿಂದ ಸಾಬೀತಾಗ್ತದೆ ಇವರು ದೇಶ ಕಟ್ಟಲಿಕ್ಕೆ ಉದ್ಧಾರ ಮಾಡಲಿಕ್ಕೆ ಬಂದವರಲ್ಲ, ಇದು ದೇಶವನ್ನ ಲೂಟಿ ಮಾಡಲಿಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರವಾಗತ್ತೆ. ಆದ್ರಿಂದ ಈಗಾಗಲೇ ಏನು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ರು, ಕೋರ್ಟ್ನಲ್ಲಿ ಈಗಲೂ ಕೂಡ ಅವರ ಮೇಲೆ ದಾವೆ ಇದೆ. ನಿನ್ನೆ ಕೂಡ ಯಾವ ಕಾರಣಕ್ಕೂ ಕೂಡ ಅವರು ಡೆಲ್ಲಿಗೂ ಹೋಗಂಗಿಲ್ಲ, ಈ ಶುಡ್ ಬಿ ಅವೈಲಬಲ್ ಇನ್ ದಿ ಬ್ಯಾಂಗ್ಳೂರ್ ಅನ್ನೋ ಆದೇಶ ಇತ್ತು. ಈಗಲೂ ಕೂಡ ಹೋಗಬಾರದು ಅನ್ನೋದನ್ನೇ ಎಚ್ಚರಿಕೆ ಕೊಟ್ಟಿದ್ದಾರೆ, ಮತ್ತೆ ತಾಕೀತು ಮಾಡಿದೆ. ಅಂದಮೇಲೆ ಇಂಥ ಕಳಂಕಿತರು ಮಂತ್ರಿ ಮಂಡಲದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಕಾರಣಕ್ಕೆ ಅವರು ರಾಜೀನಾಮೆ ಮತ್ತೊಮ್ಮೆ ಕೊಡುವವರೆಗೆ ಅದು ನಾವು ವಿರಮಿಸೋದಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟವನ್ನ ಮತ್ತೆ ನಾವು ಪ್ರಾರಂಭ ಮಾಡೋರಿದ್ದೇವೆ. ಸದನ 13ರಿಂದ ಪ್ರಾರಂಭ ಆಗತ್ತೆ. ಅವರ ರಾಜೀನಾಮೆ ಇಲ್ಲದೆ ನಾವು ಸದನ ನಡೆಯಲಿಕ್ಕೆ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ನಾನು ಎಚ್ಚರಿಕೆ ರೂಪದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಿದ್ದೇನೆ. ಅವ್ರು ಇವತ್ತೇ ರಾಜೀನಾಮೆಯನ್ನ ಅವರದನ್ನ ಪಡೀಬೇಕು.
ಇಲ್ಲ ಆದ್ರೆ ನಮ್ಮ ಹೋರಾಟ ಇನ್ನು ಮುಂದುವರಿಯುತ್ತದೆ. ಬೀದರ್ ನಗರದ ಸಮಗ್ರ ಅಭಿವೃದ್ಧಿ, ನಾಗರಿಕರ ಮೂಲಭೂತ ಸೌಕರ್ಯ ಹಾಗೂ ಆಡಳಿತಾತ್ಮಕ ಪಾರದರ್ಶಕತೆಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಜರುಗಿದ ಬೀದರ್ ಮಹಾನಗರ ಪಾಲಿಕೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಚಿವರು, ಪಾಲಿಕೆಯಲ್ಲಿ ಖಾಲಿ ಇರುವ ಪೌರ ಕಾರ್ಮಿಕರ ಹುದ್ದೆಗಳನ್ನು ಶೀಘ್ರವಾಗಿ ಭರ್ತಿ ಮಾಡಲು ಕ್ರಮ ಕೈಗೊಳ್ಳಿ. ಸೇವೆಯಲ್ಲಿರುವ ಪೌರ ಕಾರ್ಮಿಕರಿಗೆ ಅಗತ್ಯ ತರಬೇತಿ ನೀಡುವುದರ ಜೊತೆಗೆ ಅವರಿಗೆ ಬೇಕಾದ ಎಲ್ಲ ಮೂಲಭೂತ ಅವಶ್ಯಕತೆಗಳನ್ನು ಯಾವುದೇ ಲೋಪವಿಲ್ಲದೆ ಪೂರೈಸಬೇಕು. ಕಳೆದ ವರ್ಷದ ಬಾಕಿ ಉಳಿದಿರುವ ಎಲ್ಲ ಕಾಮಗಾರಿಗಳನ್ನು ತಕ್ಷಣವೇ ಮುಗಿಸಬೇಕು. ಯುಐಡಿಎಫ್ ಯೋಜನೆ ಅಡಿಯಲ್ಲಿ ರು 45 ಕೋಟಿ ವೆಚ್ಚದ ಕಾಮಗಾರಿಗಳನ್ನು ನಿಗದಿತ ಬಜೆಟ್ನಲ್ಲಿ ಮಾಡಲು ಸಾಧ್ಯವಾಗದಿದ್ದರೆ ತಕ್ಷಣವೇ ಮರು ಅಂದಾಜು ಮಾಡಿ ಪ್ರಸ್ತಾವನೆ ಸಲ್ಲಿಸಿ. ಹಾಗೆಯೇ ಮುಂಬರುವ 2056 ವರ್ಷದ ಜನಸಂಖ್ಯೆ ಮತ್ತು ನೀರಿನ ಅಗತ್ಯತೆಯನ್ನು ಕಲ್ಪಿಸಿಕೊಂಡು ಅದಕ್ಕೆ ತಕ್ಕಂತೆ ನೀರಿನ ಸಂಸ್ಕರಣಾ ಘಟಕಗಳನ್ನು ನಿರ್ಮಿಸಬೇಕು. ನಗರದಲ್ಲಿ ಯುಜಿಡಿ ಕಾಮಗಾರಿ 100% ಪೂರ್ಣಗೊಳ್ಳಬೇಕು. ನಗರದಲ್ಲಿ ನಿರ್ಮಿಸಲಾಗುವ ಮಲ್ಟಿಪಲ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಲ್ಲಿ ಕಡ್ಡಾಯವಾಗಿ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಸಬೇಕು. ರಸ್ತೆ ಬದಿ ವ್ಯಾಪಾರಿಗಳಿಗೆ ಅನುಕೂಲವಾಗುವಂತೆ ಪ್ರತ್ಯೇಕ ಮಾರುಕಟ್ಟೆ ನಿರ್ಮಿಸಿಕೊಡಬೇಕು. ಸ್ಥಳೀಯ ಬಿದರಿ ಕಲೆಯನ್ನು ಪ್ರೋತ್ಸಾಹಿಸಲು ಕಾರ್ಖಾನೆ ಸ್ಥಾಪಿಸುವ ಕುರಿತು ಅಗತ್ಯ ಕ್ರಮ ವಹಿಸಲಾಗುವುದು. ನಗರದ ಪ್ರತಿಯೊಂದು ಆಸ್ತಿಯ ಜಿಪಿಎಸ್ ಮ್ಯಾಪಿಂಗ್ ಕಡ್ಡಾಯವಾಗಿ ಆಗಬೇಕು. ಸಾರ್ವಜನಿಕರಿಗೆ ಯಾವುದೇ ಅಲೆದಾಟವಿಲ್ಲದೆ ಸರಿಯಾದ ಸಮಯಕ್ಕೆ ಈ ಖಾತಾ ತಲುಪಿಸಬೇಕು. ಅಧಿಕೃತ ಟ್ರೇಡ್ ಲೈಸೆನ್ಸ್ ಇಲ್ಲದೆ ಬಿಸಿನೆಸ್ ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ. ರಾಜ್ಯ ಸಂಪುಟ ಸಭೆಯಲ್ಲಿ ಮಹಾನಗರ ಪಾಲಿಕೆಗೆ ಒಟ್ಟಾರೆ ಅಭಿವೃದ್ಧಿಗಾಗಿ ರು 200 ಕೋಟಿ ನೀಡಲು ತೀರ್ಮಾನಿಸಲಾಗಿದೆ. ಈ ಅನುದಾನವನ್ನು ಸೂಕ್ತವಾಗಿ ಬಳಸಿಕೊಂಡು ನಗರದ ಚಿತ್ರಣ ಬದಲಾಯಿಸುವ ಸಮಗ್ರ ಕ್ರಿಯಾ ಯೋಜನೆ ರೂಪಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕರಾದ ಶ್ರೀ ರಹೀಂ ಖಾನ್, ಬೀದರ್ ಮಹಾನಗರ ಪಾಲಿಕೆ ಆಯುಕ್ತರಾದ ಶ್ರೀ ಮುಕಲ್ ಜೈನ್ ಹಾಗೂ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ನೂತನ ಸಚಿವ ಕೆಎಂ ಶಿವಲಿಂಗೇಗೌಡ ಅವರಿಗೆ ಹೊಳೆನರಸೀಪುರ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿ ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೇಯಸ್ ಎಂ ಪಟೇಲ್ ಸಚಿವರೊಂದಿಗೆ ಉಪಸ್ಥಿತರಿದ್ದರು. ಬಳಿಕ ಸಚಿವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹಾಗೂ ಗಾಂಧಿ ವೃತ್ತದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ನಂತರ ಗಾಂಧಿ ವೃತ್ತದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಕೆಎನ್ ಶಿವಲಿಂಗೇಗೌಡ, ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿಯನ್ನು ಖುದ್ದು ಪರಿಶೀಲಿಸಿ ರೈತರ ಸಮಸ್ಯೆಗಳ ವರದಿ ನೀಡುವಂತೆ ಸೂಚಿಸಿರುವುದಾಗಿ, ಚನ್ನರಾಯಪಟ್ಟಣ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಬೆಳೆ ಹಾನಿ ಹಾಗೂ ಮಳೆ ಕೊರತೆಯಿಂದ ಉಂಟಾಗಿರುವ ಸಮಸ್ಯೆಗಳನ್ನು ಪರಿಶೀಲಿಸಿ ಹೊಳೆನರಸೀಪುರಕ್ಕೆ ಬಂದಿರುವುದಾಗಿ ತಿಳಿಸಿದ ಅವರು, ಬರ ವೀಕ್ಷಣೆಗೆ ಬಂದ ಸಂದರ್ಭದಲ್ಲಿ ಕಾರ್ಯಕರ್ತರು ತೋರಿದ್ದ ಅಭಿಮಾನ ಮತ್ತು ಸ್ವಾಗತ ತಮ್ಮನ್ನು ಭಾವುಕರನ್ನಾಗಿಸಿದೆ. ರೈತನ ಮಗನಾಗಿ ಬೆಳೆದು ಇಂದು ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವುದು ಜನರ ಆಶೀರ್ವಾದದ ಫಲವಾಗಿದ್ದು, ಜಿಲ್ಲೆಯ ಜನರ ವಿಶ್ವಾಸಕ್ಕೆ ಚ್ಯುತಿ ಬಾರದಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ. ತಮ್ಮನ್ನು ಸಚಿವರನ್ನಾಗಿ ನೇಮಿಸಿದ ಕಾಂಗ್ರೆಸ್ ವರಿಷ್ಠರಾದ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೃತಜ್ಞತೆಗಳು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿ ಲಕ್ಷ್ಮಣ್, ಕೆಆರ್ ಸುದರ್ಶನ್, ಲಕ್ಕೂರ್ ಬಸವರಾಜ್, ಉದಯ್ ಕುಮಾರ್, ಕಾಂಗ್ರೆಸ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಿವಕುಮಾರ್, ಬಾಬು ಹಾಗೂ ಕಾಂಗ್ರೆಸ್ ಯುವ ಮತ್ತು ಮಹಿಳಾ ಘಟಕದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನೂತನ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುತ್ತಿರುವ ಸಚಿವ ಕೆಎಂ ಶಿವಲಿಂಗೇಗೌಡ ಅವರು ಜಿಲ್ಲೆಯ ರೈತರ ಸಮಸ್ಯೆಗಳಿಗೆ ಆದ್ಯತೆ ನೀಡಿ ಪರಿಣಾಮಕಾರಿ ಪರಿಹಾರ ಕಲ್ಪಿಸುವ ಕೆಲಸ ಮಾಡಲಿ ಎಂದು ಹಾಸನ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಹೇಳಿದರು. ಈಗ ನಮ್ಮ ಹಾಸನಲ್ಲಿ ಅವಧಿಗೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕೂಡ ಶಿವಲಿಂಗೇಗೌಡರಿಗೆ ಶುಭವನ್ನು ಕೋರಕ್ಕೆ ಬಯಸ್ತೇನೆ. ಹಾಸನ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳಿವೆ. ಈಗ ಸದ್ಯಕ್ಕೆ ತಮಗೆ ಗೊತ್ತಿರೋಗೆ ಬರ ಮತ್ತು ಮೆಕ್ಕೆಜೋಳಕ್ಕೂ ಕೂಡ ಈಗಾಗಲೇ ಬಿಳಿ ಸುಳಿ ರೋಗ ಬಂದು ಇವತ್ತು ಮೆಕ್ಕೆಜೋಳಕ್ಕೂ ಕೂಡ ಇದಾಗಿದೆ. ರೈತರು ಕೂಡ ಭಾಳ ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಸನ್ಮಾನ್ಯ ಶಿವಲಿಂಗೇಗೌಡರು ನನ್ನ ಕ್ಷೇತ್ರಕ್ಕೆ ಗುರುವಾರ ನಾಳೆ ವೀಕ್ಷಣೆ ಮಾಡ್ತಾರೆ, ಸಾಲ್ಗಾಮೆ ಭಾಗ ಅಂತ ಕೇಳ್ಬಿಟ್ಟಿದ್ದೀನಿ. ನಾನು ಕೂಡ ಅವರಿಗೆ ಶುಭವನ್ನು ಕೋರಲಿಕ್ಕೆ ತಮ್ಮ ಮುಖಾಂತರ ಶುಭವನ್ನು ಕೋರಿ ಸಮಸ್ತ ಹಾಸನ ಜನತೆಗೆ ಒಂದು ಒಳ್ಳೆಯದಾಗುವಂಥ ಕೆಲಸ ಮಾಡಲಿ ಅಂತ ನಾನು ಕೂಡ ಕೇಳಕ್ಕೆ ಬಯಸ್ತೀನಿ. ಸಚಿವ ಸ್ಥಾನ ಸಿಗಲಿಲ್ಲ ಎಂದು ಬಹಿರಂಗವಾಗಿ ತೀವ್ರ ಅಸಮಾಧಾನ ಹೊರಹಾಕಿದ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್
ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ಮಾಡಿ ಮಾತನಾಡಿದ ಬೆನ್ನಲ್ಲೇ ತಮ್ಮ ನಿಲುವು ಬದಲಾಯಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸಿಎಂ ಕರೆ ಮಾಡಿ ಮಾತನಾಡಿದ್ದಾರೆ. ಏನು ಮಾತಾಡಿದರು ಎಂದು ಎಲ್ಲವನ್ನು ಹೇಳಲು ಸಾಧ್ಯವಿಲ್ಲ. ಸಾಮೂಹಿಕವಾಗಿ ಎಲ್ಲ ನಿಗಮ ಮಂಡಳಿಗಳ ಹುದ್ದೆಗಳನ್ನು ಹಿಂಪಡೆಯುವುದಾಗಿ ಅವರೇ ಹೇಳಿದ್ದಾರೆ. ಹೀಗಾಗಿ ನಾನು ಸದ್ಯ ರಾಜೀನಾಮೆ ಕೊಡುವ ಅಗತ್ಯವಿಲ್ಲ. ಸಚಿವರು ಸೇರಿದಂತೆ ಹಲವು ನಾಯಕರು ಕರೆ ಮಾಡಿ ಮಾತನಾಡಿದ್ದು ತಮಗೆ ಯಾವುದೇ ಅಸಮಾಧಾನವಿಲ್ಲ ಎಂದು ಹೇಳಿದರು. ಅವರು ವೆಯ್ಟ್ ಮಾಡಪ್ಪ ಅಂತ ಹೇಳಿದರು. ಈಗ ಅವರೇ ಎಲ್ಲ ನಿಗಮ ಮಂಡಳಿದು ರಾಜೀನಾಮೆ ತಗೊಂತೀವಿ ಅಂತ ಹೇಳಿದ್ದಾರೆ. ತಗೊಂತಾರೆ, ಕೊಡ್ತೀವಿ. ಅಲ್ಲ, ಉತ್ತರ ಮುಲಾಜಿಲ್ದಲ್ಲಿ ನಾನು ತಗೊಳ್ತೀನಿ 5 ನಿಮಿಷದಲ್ಲಿ ಅವರು ರಾಜೀನಾಮೆ ಕೊಟ್ಟರೆ ಅಕ್ಸೆಪ್ಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಯಾವುದು ನಿಗಮ ಮಂಡಳಿಗಳಿಗೆ ರಾಜೀನಾಮೆ ಕೊಟ್ಟರೆ ನಾನು 5 ಮಿನಿಟಲ್ಲಿ ಅಂಗೀಕಾರ ಮಾಡ್ತೀನಿ ಅಂತ ಮಾಡೋಕ್ಕೆ ಅವ್ರಿಗೆ ಪವರ್ ಐತೆ, ಮಾಡ್ತಾರೆ. ಹಾಗೇನು ತಪ್ಪೇನೈತೆ, ಮಾಡಲಿ. ನಾವು ಇವತ್ತು ಕೊಡ್ತೀನಿ ಅಂತ ಈ ಇನ್ಸಿಡೆಂಟ್ಗೋಸ್ಕರ ಹೇಳಿದ್ದಲ್ಲ, ನಾನು ಮೊದಲೇ ಅದನ್ನು ಹೇಳಿದ್ದೆ. ಅವ್ರ ಗಮನಕ್ಕೂ ತಂದಿದ್ದೆ. ನಾನು ಅಲ್ಲೇ ನಾನು ಪ್ರಾರಂಭದಲ್ಲೇ ಆಗುವಾಗಲೇ ನನಗೆ ಬೇಡ ಅಂತ ಹೇಳಿದ್ದೆ. ಅವರು ಇಲ್ಲ ಇರಪ್ಪ ಅಂತ ಹೇಳಿದರು. ಅಡ್ಜಸ್ಟ್ ಮಾಡ್ಕೊಂಡು ಹೋಗು ರಾಮಲಿಂಗಾರೆಡ್ಡಿ ನಮ್ಮವರೇ ಅಂತ, ಒಳ್ಳೆ ಮನುಷ್ಯ ಅಂತ ಹೇಳಿದರು. ಸುಮ್ಮನಿದ್ದೆ ಅಷ್ಟೇ. ಅವ್ರಿಗೆ ಗೊತ್ತಿತ್ತು ನಾನು ತಗೊಂಡವಾಗಲೇ ಬೇಡ ಅಂತ ಹೇಳಿದ್ದೆ. ಏನೇನು ತೊಂದರೆ ಏನಾದ್ರು ಆಗ್ತಾಯಿತ್ತು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕೆ ಹೇಳಿದ್ರಲ್ಲ? ಏನಿಲ್ಲ, ತೊಂದರೆ ಏನಿರುತ್ತೆ ಒಬ್ಬರಿಗೆ. ಅಲ್ಲ, ಈಗ ಹೆಂಗೆ ಕಾಂಟ್ರವರ್ಸಿಗಳು ಅಂದರೆ ಎಲ್ಲ. ಇದೀಗ ಜಾಹೀರಾತು. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ಏಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ. ಆಕರ್ಷಕ ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಮನೆ ಕಟ್ಟೋದು ಒಂದು ಕನಸಾದ್ರೆ ಆ ಕನಸಿಗೆ ಜೀವ ತುಂಬೋದು ಫರ್ನಿಚರ್ಸ್. ಬ್ಯೂಟಿಫುಲ್ ಹೌಸ್ ಏನೋ ಇದೆ, ಬಟ್ ಕಂಪ್ಲೀಟ್ ಫೀಲಿಂಗ್ ಇಲ್ಲ. ಸೊ ನಿಮ್ಮ ಮನೆಗೆ ಹೊಸ ಲುಕ್ ಕೊಡಬೇಕು ಅಂದ್ರೆ ವೆಲ್ಕಮ್ ಟು ಹೈಟೆಕ್ ಫರ್ನಿಚರ್ಸ್. ಲಕ್ಸುರಿ ಸೋಫಾಸ್, ಸ್ಟೈಲಿಶ್ ಡೈನಿಂಗ್ ಸೆಟ್, ಪ್ರೀಮಿಯಂ ಬೆಡ್ರೂಮ್ ಕಲೆಕ್ಷನ್ಸ್, ಮಾಡರ್ನ್ ಆಫೀಸ್ ಫರ್ನಿಚರ್ಸ್, ನಿಮ್ಮ ಮನೆಗೆ ಬೇಕಾಗುವಂತಹ ಎಲ್ಲ ಫರ್ನಿಚರ್ಸ್ ಇಲ್ಲಿ ಸಿಗುತ್ತೆ. ಅದು ಕೂಡ ಪ್ರೀಮಿಯಂ ಕ್ವಾಲಿಟಿ, ಲೇಟೆಸ್ಟ್ ಡಿಸೈನ್ಸ್, ಫ್ರೆಂಡ್ಲಿ ಸರ್ವಿಸ್ ಜೊತೆಗೆ ಅಫೋರ್ಡಬಲ್ ಪ್ರೈಸ್ ಕೂಡ ಸಿಗುತ್ತೆ. ಹೈಟೆಕ್ ಫರ್ನಿಚರ್ ಅಲ್ಲಿ ಅವೈಲೇಬಲ್ ಇರುವಂತಹ ಡಿಫರೆಂಟ್ ವುಡನ್ ಕಲೆಕ್ಷನ್ಸ್ ಗಳಲ್ಲಿ ಟೀಕ್ ವುಡ್, ಶೇಷಂ ವುಡ್, ರೋಸ್ ವುಡ್ ಹೀಗೆ ಪ್ರತಿಯೊಂದು ಮೆಟೀರಿಯಲ್ಗೂ ಅದರದೇ ಆದ ಸ್ಟ್ರೆಂತ್, ಡ್ಯೂರಬಿಲಿಟಿ, ಫಿನಿಶಿಂಗ್ ಮತ್ತು ಸ್ಟೈಲ್ ಇದೆ. ಪ್ರತಿ ಮನೆಯ ಕನಸಿಗೂ ಪ್ರತಿ ಬಜೆಟ್ಗೂ ಸರಿಯಾದ ಫರ್ನಿಚರ್ ಒಂದೇ ಸ್ಥಳದಲ್ಲಿ. ಹೈಟೆಕ್ ಫರ್ನಿಚರ್, ನಿಮ್ಮ ಮನೆಗೆ ಸ್ಟೈಲ್, ಫ್ಯಾಮಿಲಿಗೆ ಕಂಫರ್ಟ್. JM ಆರ್ಕಿಡ್, ರಾಮನಾಥಪುರ ಬೈಪಾಸ್ ರೋಡ್, ಭಾರತ್ ಪೆಟ್ರೋಲ್ ಬಂಕ್ ಎದುರು, ಅರ್ಕಲಗೂಡು. ಮೂರ್ನಾಡ್, ಹಾಸನ್, ಗೋಣಿಕೊಪ್ಪ, ಯಲವಾಲ, ಕನಕಪುರ, ರಾಮನಗರ, ಮಂಡ್ಯ, ಬೆಂಗಳೂರು, ದ್ವಾರಕಾ, ಕಲ್ಪೆಟ್ಟದಲ್ಲಿ ಬ್ರಾಂಚಸ್ಗಳಿದೆ. ಸೊ ವಿಸಿಟ್ ಯುವರ್ ನಿಯರೆಸ್ಟ್ ಶೋರೂಮ್. ಮತ್ತೊಮ್ಮೆ ಅಮೋಘ ವಾರ್ತೆಗೆ ಸ್ವಾಗತ. ಹಾಸನ ನಗರದ ಬೇಟಿಕೊಪ್ಪಲು ಕೆಎಸ್ಆರ್ಟಿಸಿ ಬಡಾವಣೆಯ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದ್ದು, ಈಗ 50 ಲಕ್ಷ ವೆಚ್ಚದ ವಿವಿಧ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಂದು ಶಾಸಕ HP ಸ್ವರೂಪ್ ಪ್ರಕಾಶ್ ತಿಳಿಸಿದರು.
ಗೊದ್ದಲಿ ಪೂಜೆ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಬಿಟಿ ಕೊಪ್ಪಲು ಹಾಗೂ ಕೆಎಸ್ಆರ್ಟಿಸಿ ಬಡಾವಣೆಯಲ್ಲಿ ಈಗಾಗಲೇ ಕೆಲವು ಅಭಿವೃದ್ಧಿ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಹೊಸದಾಗಿ ಅಭಿವೃದ್ಧಿಯಾಗುತ್ತಿರುವ ಬಡಾವಣೆಯಲ್ಲಿ ಯುಜಿಡಿ ರಸ್ತೆ ಹಾಗೂ ಚರಂಡಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕೊರತೆ ಇರುವ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ಎಲ್ಲ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಮೊದಲ ಹಂತದಲ್ಲಿ ಭೂಗತ ಒಳಚರಂಡಿ ಕಾಮಗಾರಿಗೆ ಆದ್ಯತೆ ನೀಡಲಾಗುವುದು. ಬಳಿಕ ರಸ್ತೆ ನಿರ್ಮಾಣ ಹಾಗೂ ಚರಂಡಿ ಕಾಮಗಾರಿಗಳನ್ನು ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅಗತ್ಯ ಮೂಲಸೌಕರ್ಯ ಒದಗಿಸಲಾಗುವುದು ಎಂದು ಹೇಳಿದರು. ಗ್ರಾಮದ ಕೆಎಸ್ಆರ್ಟಿಸಿ ಬಡಾವಣೆ ಹಿಂದೆ ಈಗಾಗಲೇ ಕೆಎಸ್ಆರ್ಟಿಸಿ ಬಡಾವಣೆ ಹಲವಾರು ಕಾಮಗಾರಿಗಳಿಗಾಗಲೇ ಪೂರ್ಣಗೊಂಡಿದೆ. ಕಾಂಕ್ರೀಟ್ ರಸ್ತೆ ಇರ್ಬೋದು ಮತ್ತು ಕಾಂಕ್ರೀಟ್ ಸಂಪೂರ್ಣವಾಗಿ ಕೆಎಸ್ಆರ್ಟಿಸಿ ಏನು ಬಡಾವಣೆ ಪೂರ್ಣ ಆಗಿದೆ. ಇದು ಕೂಡ ಹೊಸ ಎಕ್ಸ್ಟೆನ್ಷನ್ ಏರಿಯಾ. ಹಲವಾರು ಸಮಸ್ಯೆ ಯುಜಿಡಿ ಮತ್ತು ರಸ್ತೆ ಆಗಿರ್ಬೋದು. ಇನ್ನು ಮುಂದೆನೂ ಕೂಡ ಕೆಎಸ್ಆರ್ಟಿಸಿ ಬಡಾವಣೆ ಆಗಬೇಕಾಗಿದೆ, ಇನ್ನು ಈಗಾಗಲೇ ನಾವು ಮೊದಲನೇ ಹಂತದಲ್ಲಿ 50 ಲಕ್ಷಕ್ಕೆ ಈಗ ಗುದ್ಲಿ ಪೂಜೆ ಮಾಡಿದ್ದೀವಿ. ಇವತ್ತು ಚರಂಡಿ ಈಗಾಗಲೇ ಮತ್ತು ಮಹಾತ್ಮ ಗಾಂಧೀಜಿ ವಿಕಾಸ ಯೋಜನೆಯಲ್ಲಿ ಈಗ 9 ಕೋಟಿ ಏನು ನಮ್ಮ ರಿಂಗ್ ರಸ್ತೆಯಿಂದ ಅಲ್ಲಿಂದ ಶುರುವಾಗಿ ಏನು RT ಆಫೀಸ್ ಕಡೆಯಿಂದ ಬಂದು ಈಗ ಮತ್ತು ಅರಸೀಕೆರೆ ರಸ್ತೆಗೆ ಸೇರುವಂತೆ 9 ಕೋಟಿ ಹಣವನ್ನು ಕೂಡ ಈಗಾಗಲೇ ಹಾಕಿದ್ದೀವಿ. ಶೀಘ್ರದಲ್ಲಿ ಅದು ಕೂಡ ಗುದ್ಲಿ ಪೂಜೆ ಮಾಡ್ತೀವಿ. ಮೊದಲನೇ ಹಂತದಲ್ಲಿ ಯುಜಿಡಿ ತಗೊಂಡು ನಂತರ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನ ಪೂರ್ಣಗೊಳಿಸ್ತೀವಿ. ಹಲವಾರು ಕೆಲಸಗಳು ಆಗಬೇಕಾದ್ರೂ ಕೂಡ ನಮ್ಮ ಎಲ್ಲ ನಾಗರಿಕರು ನಮಗೆ ಸಹಕಾರನ ಕೊಡ್ತಾ ಇದ್ದಾರೆ. ಸ್ವಲ್ಪ ನಮಗೂ ಮುಂದೆ ಒಂಚೂರು ಸಹಕಾರ ಕೊಟ್ಟರೆ ಹಂತ ಹಂತವಾಗಿ ಎಲ್ಲ ಕಾಮಗಾರಿಗಳನ್ನ ಪೂರ್ಣಗೊಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಅಧಿಕಾರಿಗಳು, ಗುತ್ತಿಗೆದಾರರು ಹಾಗೂ ಬಡಾವಣೆಯ ನಿವಾಸಿಗಳು ಉಪಸ್ಥಿತರಿದ್ದರು. ಜಿಲ್ಲೆ ಬರಗಾಲ ಪೀಡಿತವಾಗಿದೆ. ರೈತರು ಒಂದೆಡೆ ಬೆಳೆ ಬಿತ್ತಲಾಗಿಲ್ಲ, ಇನ್ನೊಂದೆಡೆ ಬಿತ್ತಿದ ಬೆಳೆಗೆ ಮಳೆ ಇಲ್ಲದೆ ಒಣಗಿದೆ. ಜೋಳ ರೋಗದಿಂದ ಬಾಧಿತವಾಗಿದೆ. ಅಧಿಕಾರಿಗಳು ಬೆಳೆ ವಿಮೆ ಪರಿಹಾರದ ಹಣವನ್ನು ಪ್ರಾಮಾಣಿಕವಾಗಿ ನೀಡುವ ಮೂಲಕ ರೈತರನ್ನು ಉಳಿಸಿಕೊಳ್ಳಬೇಕಾಗಿದೆ ಎಂದು ಸಚಿವ ಕೆಎಂ ಶಿವಲಿಂಗೇಗೌಡ ತಿಳಿಸಿದರು. ಸಚಿವರಾಗಿ ಮೊದಲ ಬಾರಿಗೆ ತವರು ಜಿಲ್ಲೆಗೆ ಆಗಮಿಸಿದ ಅವರಿಗೆ ಹೂಗುಚ್ಛ ನೀಡಲು ಕಾಂಗ್ರೆಸ್ ಕಾರ್ಯಕರ್ತರಿಂದ ನೂಕುನುಗ್ಗಲು ಉಂಟಾಯಿತು. ಈ ವೇಳೆ ಸಂಸದ ಶ್ರೇಯಸ್ ಪಟೇಲ್ ಮತ್ತು ಕ್ಷೇತ್ರದ ಜೆಡಿಎಸ್ ಶಾಸಕ ಸಿಎನ್ ಬಾಲಕೃಷ್ಣ ಸಚಿವರಿಗೆ ಸ್ವಾಗತ ಕೋರಿದರು. ಇನ್ನು ಜಿಲ್ಲೆಗೆ ಎಂಟ್ರಿಯಾಗುತ್ತಲೇ ಕೆರೆಸಾವೆ ಗಡಿಯಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಆಯೋಜಿಸಿದ್ದ ಸ್ವಾಗತ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿ, ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ಮೊದಲ ಬಾರಿಗೆ ಜಿಲ್ಲೆಗೆ ಬಂದಿದ್ದೇನೆ. ರಾಜ್ಯದಲ್ಲೇ ಬರದ ಛಾಯೆ ಇದೆ. ಬರ ಕುರಿತಾಗಿ ಅಧ್ಯಯನ ನಡೆಸಿ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಎನ್ಡಿಆರ್ಎಫ್ ಗೈಡ್ಲೈನ್ಸ್ ಪ್ರಕಾರ ಅನುದಾನ ಪಡೆಯುವ ದೃಷ್ಟಿಯಿಂದ ಆಯಾ ಜಿಲ್ಲಾ ಸಚಿವರನ್ನು ಸಮೀಕ್ಷೆ ಮಾಡಿ ವರದಿ ನೀಡಲು ಸಿಎಂ ಹೇಳಿದ್ದಾರೆ. ಇಂದು ಜಿಲ್ಲೆಗೆ ಆಘಾತಕಾರಿಯಾದ ಬರಗಾಲ ಬಂದಿದೆ. ಬರ ಅಧ್ಯಯನಕ್ಕೆ ಬಂದಾಗ ಹಾರ, ತುರಾಯಿ ಹಾಕಿಸಿಕೊಳ್ಳುವುದು ಸರಿಯಲ್ಲ. ಆದರೂ ಕಾರ್ಯಕರ್ತರು, ಅಭಿಮಾನಿಗಳು ಹಾರ ಹಾಕಿದ್ದಾರೆ. ಜಿಲ್ಲೆಗೆ ಹೊಸ ನಾಯಕತ್ವವನ್ನು ಹೈಕಮಾಂಡ್ ನೀಡಿದೆ. ಅವರಿಗೆ ಹಾಸನ ಜಿಲ್ಲೆ, ಅರಸೀಕೆರೆ ತಾಲೂಕಿನ ಜನರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ಮೊದಲನೇ ಬಾರಿಗೆ ಹಾಸನ ಜಿಲ್ಲಾ ಸಚಿವರಾದ ಮೇಲೆ ಪ್ರಥಮ ಬಾರಿಗೆ ಭೇಟಿಯನ್ನು ಕೊಡ್ತಕ್ಕಂಥ ಸಂದರ್ಭ. ಇವತ್ತು ನಮಗೆ ಅನಿವಾರ್ಯವಾಗಿ ಏನು ಬರದ ಛಾಯೆ ಕರ್ನಾಟಕ ರಾಜ್ಯದಲ್ಲಿ ಮೂಡಿದೆ, ಇದರ ಅಧ್ಯಯನವನ್ನು ಮಾಡಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಎನ್ಡಿಆರ್ಎಫ್ ಗೈಡ್ಲೈನ್ಸ್ ಪ್ರಕಾರ ಕೇಂದ್ರ ಸರ್ಕಾರದ ಅನುದಾನವನ್ನು ಪಡೆಯತಕ್ಕಂಥ ದೃಷ್ಟಿಯಿಂದ ರಾಜ್ಯ ಸರ್ಕಾರ ವರದಿಯನ್ನು ಕೊಡಲಿಕ್ಕೆ ಜಿಲ್ಲಾ ಎಲ್ಲ ಸಚಿವರನ್ನು ಹೊಲಗಳಲ್ಲಿ ಹೋಗಿ ಹೊಲಗಳನ್ನು ಪ್ರತ್ಯಕ್ಷ ಸಮೀಕ್ಷೆಯನ್ನು ಮಾಡಿ ಪ್ರತ್ಯಕ್ಷವಾಗಿ ಪರಿಗಣಿಸಿ ಏನು ಇವತ್ತು ಒಂದು ಆಘಾತಕಾರಿಯಾದಂಥ ಬರಗಾಲ ಬಂದಿದೆ, ಇದರಿಂದ ರೈತರನ್ನು ವಿಮುಕ್ತಗೊಳಿಸ್ತಕ್ಕಂಥ, ಅವರಿಗೆ ಪರಿಹಾರ ಕೊಡ್ತಕ್ಕಂಥ ದೃಷ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ನಡೀಬೇಕು ಅಂತಕ್ಕಂಥದ್ದು ಮೊದಲನೇ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಣಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತಗೊಂಡು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 34 ಸಚಿವರು, ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲ ಸಚಿವರು ಇವತ್ತು ಹೊಲದಲ್ಲಿದ್ದಾರೆ. ನಿನ್ನೆ ದಿವಸನೇ ಹೋಗಬೇಕು ಅಂತ ಇತ್ತು, ಇವತ್ತಿನಿಂದ ಹೋಗಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ. ಆದ್ದರಿಂದ ನಾವು ಇವತ್ತು ಇಲ್ಲಿ ಬಂದಿದ್ದೇವೆ. ಆದರೆ ನಮ್ಮ ಅಭಿಮಾನಿಗಳು, ನಮ್ಮ ಪಕ್ಷದ ಧುರೀಣರುಗಳು, ಇವರೆಲ್ಲ ಕಾರ್ಯಕರ್ತರು, ಬಂಧುಗಳು ಎಲ್ಲ
ಮೊದಲನೇ ಸಾರಿ ಇಲ್ಲಿ ಬಂದಿರೋದ್ರಿಂದ ಅಭಿಮಾನದಿಂದ ಹಾರವನ್ನು ಹಾಕಿದ್ದಾರೆ. ನಾವು ಕ್ಷಮಿಸಿ, ಬರಕ್ಕೆ ಅಧ್ಯಯನ ಬಂದಂಥ ಸಂದರ್ಭದಲ್ಲಿ ಹಾರ ತುರಾಯಿಗಳನ್ನು ಹಾಕಿಸ್ಕೊಳ್ತಕ್ಕಂಥದ್ದು ಸಂಪ್ರದಾಯ ಅಲ್ಲ. ಆದರೂ ಅನಿವಾರ್ಯವಾಗಿ ಇವತ್ತು ಅವರ ಉತ್ಸಾಹಕ್ಕೆ ನಾವು ಮನ್ನಣೆಯನ್ನು ಕೊಡಬೇಕಾಗಿದೆ. ಅದರಿಂದ ದಯಮಾಡಿ ಕ್ಷಮಿಸ್ತೀವಿ. ಎಲ್ಲ ನಮ್ಮ ಜನ, ನನ್ನ ಜಿಲ್ಲೆಯ ಜನ ಯಾವುದನ್ನು ತಪ್ಪು ತಿಳ್ಕೊಬಾರ್ದು ಅಂತ ಹೇಳಿ ಇವತ್ತು ಹಾಸನ ಜಿಲ್ಲೆಗೆ ಒಂದು ಹೊಸ ನಾಯಕತ್ವವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂಥ ರಾಹುಲ್ ಜಿಯವರು, ವೇಣುಗೋಪಾಲ್ ಜಿಯವರು, ಸುರ್ಜೇವಾಲಾ ಅವರು, ಖರ್ಗೆ ಅವರು ಇವರೆಲ್ಲರೂ ಸೇರಿ ನಮಗೆ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಜಿಯವರು, ನಮ್ಮ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳು, ಈ ರಾಜ್ಯದ ನಾಯಕರು ಆಗಿರ್ತಕ್ಕಂಥ ಸಿದ್ದರಾಮಣ್ಣವರು ಎಲ್ಲರೂ ಸೇರಿ, ನಮ್ಮ ಪಕ್ಷದ ಅಧ್ಯಕ್ಷರಾದ ಹರಿಪ್ರಸಾದ್ ಅವರು, ಎಲ್ಲ ಮುಖಂಡರುಗಳು ಸೇರಿ ನಮ್ಮ ಹಾಸನ ಜಿಲ್ಲೆಗೆ ಒಂದು ಹೊಸ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಮತ್ತು ನಾನು ಹಾಸನ ಜಿಲ್ಲೆಗೆ ಪ್ರಥಮ ಬಾರಿಗೆ ಸಚಿವನಾಗಿ ಇಲ್ಲಿಗೆ ಬಂದು ನಿಂತಿರೋದ್ರಿಂದ ನನಗೆ 4 ಸಾರಿ ಮತವನ್ನು ಕೊಟ್ಟು ನನ್ನನ್ನು ಆರಿಸಿ ಕಳಿಸಿ ನನಗೆ ಒಂದು ನಿರಂತರವಾಗಿರ್ತಕ್ಕಂಥ ರಾಜಕೀಯ ಶಕ್ತಿಯನ್ನು ತುಂಬಿರ್ತಕ್ಕಂಥ ನನ್ನ ಅರಸೀಕೆರೆ ಕ್ಷೇತ್ರದ ಜನತೆಗೆ ನಾನು ತುಂಬು ಹೃದಯದ ಧನ್ಯವಾದವನ್ನು ಮೊದಲು ಸಮರ್ಪಣೆ ಮಾಡಿ, ತದನಂತರ ನನ್ನ ಹಾಸನ ಜಿಲ್ಲೆಯ ಜನತೆ ನನಗೇನು ಆಶೀರ್ವಾದ ಮಾಡಿದ್ದಾರೆ, ಆದರೆ ಅವರಿಗೆ ಹಾಸನ ಜಿಲ್ಲೆಯ ಜನತೆಗೂ ಸತ್ಯ ನಾನು ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಣೆ ಮಾಡಿ, ಹಾಸನ ಜಿಲ್ಲೆಯ ರಾಜಕಾರಣ ಭಾರತ ದೇಶದ ಇತಿಹಾಸದಲ್ಲಿರ್ತಕ್ಕಂಥದ್ದು. ಇಂಥ ಭಾರತ ದೇಶದ ಇತಿಹಾಸದಲ್ಲಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಮಂತ್ರಿಗಿರಿಯನ್ನು ಮಾಡ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದಕ್ಕೆ ನಮ್ಮ ಯಾವ ತಂದೆ ತಾಯಿಗಳ ಪುಣ್ಯವೋ ಏನೋ, ನನ್ನ ತಂದೆ ತಾಯಿಗಳ ಪುಣ್ಯ ಅಂತೇಳಿ ನಾನು ಭಾವಿಸ್ತೇನೆ. ನನ್ನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆದುಕೊಂಡು ಹೋಗುವಾಗ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಮಾತು ಕೊಟ್ಟಿದ್ದರು. ಇದೀಗ ಅದನ್ನು ಉಳಿಸಿಕೊಂಡಿದ್ದಾರೆ. ಇನ್ನೆರಡು ದಿನದಲ್ಲಿ ಖಾತೆ ಹಂಚಿಕೆ ಆಗುತ್ತೆ. ಯಾವ ಖಾತೆಗೂ ಬೇಡಿಕೆ ಇಟ್ಟಿಲ್ಲ. ಯಾವ ಖಾತೆ ಕೊಟ್ಟರೂ ನಿಭಾಯಿಸುತ್ತೀನಿ. ಖಾತೆ ಹಂಚಿಕೆ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಜಿಲ್ಲೆಯಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಇವೆ. ಕಾಡಾನೆ ಸಮಸ್ಯೆ ಹಲವು ವರ್ಷಗಳಿಂದ ಜೀವಂತವಾಗಿದೆ. ಯಾವ ರೈತನು ಕಾಡಾನೆ ದಾಳಿಗೆ ತುತ್ತಾಗಬಾರದು. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ರೂಪುರೇಷ ಸಿದ್ಧಪಡಿಸಬೇಕಿದೆ ಎಂದು ಹೇಳಿದರು. ನಾನು ಯಾವ ಪೋರ್ಟ್ಫೋಲಿಯೋ ಬೇಡಿಕೆನೂ ನಾನು ಇಟ್ಟಿಲ್ಲ. ಯಾವುದನ್ನು ಕೊಡ್ತಾರೆ ಅದನ್ನು ನಿಭಾಯಿಸೋದು. ನಿರೀಕ್ಷೆ ಏನಿರಲ್ಲ. ಅವರು ಯಾರು, ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಆನೆ ಸಮಸ್ಯೆ ಬಹಳ ವರ್ಷಗಳಿಂದ ಇರ್ತಕ್ಕಂಥ ಒಂದು ಜೀವಂತವಾದಂಥ ಸಮಸ್ಯೆಯಾಗಿದೆ. ಇದನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರನೂ ಕೈ ಜೋಡಿಸ್ಬೇಕು, ಕೇಂದ್ರ ಸರ್ಕಾರನೂ ಕೈ ಜೋಡಿಸಿ ಒಂದು ಉತ್ತಮವಾಗಿರ್ತಕ್ಕಂಥ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿ, ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಯಾವುದೇ ಕಾರಣದಿಂದಲೂ ಅದಕ್ಕೆ ಅಡ್ಡ ಬರದ ರೀತಿಯಲ್ಲಿ ಮತ್ತೆ ಯಾವೊಬ್ಬ ರೈತನು ಇದಕ್ಕೆ ತುತ್ತಾಗಬಾರ್ದು, ಸಾಯಬಾರ್ದು, ಮರಣ ಹೊಂದಬಾರ್ದು, ಆ ರೀತಿ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳ ಜವಾಬ್ದಾರಿ ಇದೆ. ಅದಕ್ಕೆ ಮುಂದಿನ ದಿವಸದಲ್ಲಿ ಒಂದು ಹೋರಾಟವನ್ನು ಇನ್ನು ಬಿಜೆಪಿ ಶಾಸಕರಿಂದ ಬರ ಅಧ್ಯಯನ ವಿಚಾರವಾಗಿ ಮಾತನಾಡಿದ ಸಚಿವರು, ಅವರ ಪಕ್ಷದ ಕೆಲಸವನ್ನು ಅವರು ಮಾಡುತ್ತಿದ್ದಾರೆ. ಅವರದ್ದು ಒಂದು ರಾಷ್ಟ್ರೀಯ ಪಕ್ಷ, ಕೆಲಸ ಮಾಡಬೇಕು, ಮಾಡ್ತಿದ್ದಾರೆ. ನಾವೀಗ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದೇವೆ. ನಮ್ಮ ಕೆಲಸ ಅತಿ ಅವಶ್ಯಕ ಎಂದು ಹೇಳಿದರು. ಅಲ್ಲ, ಅವರ ಪಕ್ಷದ ಅಭಿಪ್ರಾಯವನ್ನು ಅವ್ರು ಮಾಡಿದ್ದಾರೆ. ಅವರ ಪಕ್ಷದ ಕೆಲಸವನ್ನು ಅವರು ಒಂದು ರಾಷ್ಟ್ರೀಯ ಪಕ್ಷ, ಅವ್ರು ಮಾಡಬೇಕು, ಡ್ಯೂಟಿ ಮಾಡಿದ್ದಾರೆ. ಈಗ ನಾವು ಈ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದೀವಿ. ನಮ್ಮ ಡ್ಯೂಟಿ ಅತಿ ಅವಶ್ಯಕ. ನಮ್ಮ ಶ್ರದ್ಧೆ, ನಮ್ಮ ಭಕ್ತಿ ಭಾಳ ಇರಬೇಕು ರೈತರ ಬಗ್ಗೆ. ಫಸ್ಟು ರೈತ, ಅನ್ನದಾತ, ರೈತನ ಪರವಾದಂಥ ನಿಲುವು ನಮ್ಮದು. ಆದ್ದರಿಂದ ಅದನ್ನು ನಾವು ಈಗ ಅಧ್ಯಯನಕ್ಕೆ ಹೊಂಟಿದ್ದೀವಿ. ಸ್ವಲ್ಪ ಇದರಿಂದ ತಡ ಆಯಿತು, ಹೊಂಟಿದ್ದೀವಿ. ಇದಕ್ಕೆ ಒಂದು ಒಳ್ಳೆ ಕೆಲಸನ ಮಾಡ್ತಕ್ಕಂಥ ಆಗ್ಬೋದು ಅಂತ ನನ್ನ ನಿರೀಕ್ಷೆ. ಅಲ್ಲ, ಅದೆಲ್ಲನೂ ಮಾಡೋಣ. ಏನೇನಿದೆ, ಯಾವ್ಯಾವುದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಅದೆಲ್ಲವನ್ನು ಕೂತು 13ಕ್ಕೆ ವಿಧಾನಸಭಾ ಅಧಿವೇಶನವನ್ನು ಕರೆದಿದ್ದಾರೆ. ಆ ಸಂದರ್ಭದಲ್ಲಿ ಏನೇನು ಚರ್ಚೆ ಆಗಬೇಕು ಅದೆಲ್ಲನೂ ಪೂರ್ಣ ಪ್ರಮಾಣದಲ್ಲಿ ಮಾಡಿ
ಮೊದಲು ನಾವು ರೈತನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಹೇಮಾವತಿ ಜಲಾಶಯದಿಂದ ಎಡದಂಡೆ ನಾಲೆ ಹಾಗೂ ಚಂಗರವಳ್ಳಿ ನಾಲಾ ವ್ಯಾಪ್ತಿಯ ಅಚ್ಚುಕಟ್ಟು ಪ್ರದೇಶಗಳ ಕೆರೆ ಕಟ್ಟೆಗಳು, ಕೃಷಿ ಭೂಮಿಗಳು ಹಾಗೂ ಜಾನುವಾರುಗಳಿಗೆ ಅಗತ್ಯ ಪ್ರಮಾಣದಲ್ಲಿ ನೀರು ಹರಿಸಬೇಕು ಎಂದು ಒತ್ತಾಯಿಸಿ ಜೆಡಿಎಸ್ ಮುಖಂಡರು ನೂರಾರು ರೈತರೊಂದಿಗೆ ಗೊರೂರು ಹೇಮಾವತಿ ಜಲಾಶಯ ಯೋಜನೆಯ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಸರ್ಕಾರ ಮತ್ತು ನೀರಾವರಿ ಇಲಾಖೆ ರೈತರ ಸಂಕಷ್ಟವನ್ನು ಗಂಭೀರವಾಗಿ ಪರಿಗಣಿಸಿ ಎಡದಂಡೆ ನಾಲೆ ಹಾಗೂ ಚಂಗರವಳ್ಳಿ ನಾಲಾ ವ್ಯಾಪ್ತಿಯ ಅಚ್ಚುಕಟ್ಟು ಪ್ರದೇಶಗಳಿಗೆ ತಕ್ಷಣ ನೀರು ಹರಿಸುವಂತೆ ಆಗ್ರಹಿಸಿದರು. ಈ ಭಾಗದ ಕೆರೆ ಕಟ್ಟೆಗಳು ನೀರಿನ ಕೊರತೆಯಿಂದ ಬತ್ತಿದ್ದು ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗಿದೆ. ಕೃಷಿ ಚಟುವಟಿಕೆಗಳಿಗೂ ತೀವ್ರ ಹಿನ್ನಡೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ತಕ್ಷಣ ನೀರು ಬಿಡುವ ಮೂಲಕ ರೈತರ ಹಿತ ಕಾಪಾಡಬೇಕು ಎಂದು ಹೇಳಿದರು. ಮನವಿ ಸ್ವೀಕರಿಸಿದ ಹೇಮಾವತಿ ಜಲಾಶಯ ಯೋಜನೆಯ ಮುಖ್ಯ ಇಂಜಿನಿಯರ್ ರೈತರ ಬೇಡಿಕೆಯನ್ನು ಸರ್ಕಾರ ಹಾಗೂ ಸಂಬಂಧಿತ ಉನ್ನತ ಅಧಿಕಾರಿಗಳ ಗಮನಕ್ಕೆ ತಂದು ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಎಸ್ ದಾವೇಗೌಡ, ಹೇಮರಾಜು ಗೊರೂರು, ಉಡುವಾರೆ ಧರಣಿ ಶಿವಶಂಕರ್, ಅಂಕನಹಳ್ಳಿ ಜಯರಾಮ್, ಅಚ್ಚುಖಾನ್, ಚಂದ್ರಶೇಖರ್, ಬಂಗಾರಿಗೌಡ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು, ವಿವಿಧ ಗ್ರಾಮಗಳ ರೈತರು ಹಾಜರಿದ್ದರು. ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ ಉದ್ಯಮದ ಮೇಲೆ ಸರ್ಕಾರ ವಿಧಿಸಿರುವ ಓಟಿಎಸ್ ದಂಡ, ಕೆಎಸ್ಆರ್ಎಸ್ ವರದಿ ಆಧಾರಿತ ನೋಟಿಸ್ಗಳು ಹಾಗೂ ಸಂಬಂಧಿತ ಅಧಿಸೂಚನೆಗಳನ್ನು ತಕ್ಷಣ ಹಿಂಪಡೆಯಬೇಕು ಎಂದು ಕರ್ನಾಟಕ ರಾಜ್ಯ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟದ ಅಧ್ಯಕ್ಷ ಡಿ ಸಿದ್ದರಾಜು ಆಗ್ರಹಿಸಿದರು. ಇವತ್ತು ರಾಜ್ಯ ಸರ್ಕಾರ, ಇಲಾಖೆ ಎರಡರಲ್ಲೂ ಹೊಂದಾಣಿಕೆ ಕೊರತೆ ಇರೋದ್ರಿಂದ ಬಂದಂಥ ಸರ್ಕಾರಗಳಿಗೆ ಇಲಾಖೆ ನಮ್ಮನ್ನೆಲ್ಲ ಒಂದು ಕಡೆ ಕತ್ತಲು ಕೋಣೆನಲ್ಲಿಟ್ಟು ಇವತ್ತು ಏನು ನಮಗೆ ಗದಾಪ್ರಹಾರ ಮಾಡಿ ಇವತ್ತು ಉದ್ಯಮನ ಬೀದಿಗೆ ತಳ್ಳಿ ನಮ್ಮನ್ನು ರಾಜ್ಯ ಸರ್ಕಾರದ ಮುಂದೆ ಸಾಲಗಾರರನ್ನಾಗಿ ಮಾಡಿ ಇವತ್ತು ನಮ್ಮ ಮಾಲೀಕರನ್ನು ತಗೊಂಡೋಗಿ ಖಳನಾಯಕರ ಥರ ಬಿಂಬಿಸಕ್ಕೆ ಹೊರಟಿದ್ದಾರೆ. ಇದಕ್ಕೆ ನೇರ ಹೊಣೆ ಅಧಿಕಾರಿಗಳು. ಬಂದಂಥ ಸರ್ಕಾರ ಸುಮಾರು ನಾವು ನಮ್ಮ ಬೇಡಿಕೆ 16 ವರ್ಷದಿಂದ ಈ ಒಂದು ಡಿಮ್ಯಾಂಡ್ಸ್ ಇಟ್ಟಿದ್ದೀವಿ. ಏನು ನಮ್ಮ ಡಿಮ್ಯಾಂಡ್ 5 lakhs per hectareಗೆ ಮಾಡಿ ಏನು ಪ್ರಕರಣ ಅಂತ್ಯ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇದಕ್ಕೆ ಯಾವುದಕ್ಕೂ ಅವರು ಸೊಪ್ಪಾಗ್ತಾ ಇಲ್ಲ. ಇದಕ್ಕೆ ಇಲಾಖೆ ಸರ್ಕಾರಕ್ಕೆ ಹೊಂದಾಣಿಕೆ ಇಲ್ಲದೆ ಇರೋದ್ರಿಂದ ಅವರ ವೈಫಲ್ಯಕ್ಕೆ ನಮ್ಮನ್ನು ತಗೊಂಡೋಗಿ ಮಧ್ಯೆ ಇಟ್ಟು ನಮ್ಮನ್ನು ಈ ಒಂದು ಕೂಪಕ್ಕೆ ತಳ್ತಿದ್ದ ಇದ್ದಾರೆ, ಸಾಲಗಾರನ ಮಾಡ್ತಾ ಇದ್ದಾರೆ. ಆದ್ದರಿಂದ ಬೇಸತ್ತು ನಮ್ಮ ಮಾಲೀಕರು 2 ವರ್ಷದ ಹಿಂದೆ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು ಬಳ್ಳಾರಿ ಜಿಲ್ಲೆಯಲ್ಲಿ. ಈಗ ತಾನೇ ಇನ್ನೂ ಒಂದು 10 ದಿವಸ ಆಗಿಲ್ಲ, ನಮ್ಮ ಮಾಲೀಕರೊಬ್ಬರು ಬೇಸತ್ತು ಶಿವಮೊಗ್ಗದಲ್ಲಿ ಲಾಡ್ಜ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಇದನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ನಾವು ಈಗಾಗಲೇ ಪ್ರೆಸ್ ಮುಖಾಂತರ ಸಂದೇಶ ರವಾನಿಸಿದ್ದೀವಿ. ಇನ್ನೆಷ್ಟು ಜನ ಈ ಆತ್ಮಹತ್ಯೆ ನೀವು ನೋಡಬೇಕು. ಯಾಕೆಂದರೆ ನಾವೆಲ್ಲ ವೇಡಾಸ್ಗೆ ನಾವು ಕೊಟ್ಟಿದ್ದೀವಿ. ನಾವೇನು ನಮ್ಮ ಜಲ್ಲಿ ಉತ್ಪನ್ನ ಏನಿದೆಯೋ ನಾವು ಎಕ್ಸ್ಪೋರ್ಟ್ ಮಾಡಿಲ್ಲ. ಇಡೀ ಆ ಒಂದು ಏನು ಇಲ್ಲಿ ನಮ್ಮ ಪ್ರೊಡಕ್ಷನ್ ಇದೆಯೋ ಅದು ಆ ಜಿಲ್ಲೆಗೆ ಸೀಮಿತ. ನಮ್ಮದು ಐರನ್ ಓರ್, ಬಾಕ್ಸೈಟ್, ಮ್ಯಾಂಗ್ನೀಸ್ ಅದ್ರ ಥರ ನಾವು ಎಕ್ಸ್ಪೋರ್ಟ್ ಮಾಡಿಲ್ಲ. ನಾವು ನಮ್ಮ ಉತ್ಪನ್ನ ಬರೀ ಆರ್ಡಿನರಿ ಬಿಲ್ಡಿಂಗ್ ಸ್ಟೋನ್, ಏನು ಬಡವ್ರ ಮನೆ ಕಟ್ಟಕ್ಕಿರ್ಬೋದು, ರಾಜ್ಯದ ಅಭಿವೃದ್ಧಿ ಆಗ್ತಕ್ಕಂಥ ರಸ್ತೆ ಅಭಿವೃದ್ಧಿ, ಬ್ರಿಡ್ಜ್, ರೋಡ್ ಇನ್ಫ್ರಾಸ್ಟ್ರಕ್ಚರ್ಗೆ ನಾವು ನಮ್ಮದು ಒಂದು ಕೊಡುಗೆ ಇದೆ ಸರ್ಕಾರಕ್ಕೆ. ಇದು ಯಾವುದನ್ನು ಪರಿಗಣಿಸದೆ ಇವತ್ತು ನಮ್ಮನ್ನು ಕೋಟ್ಯಾಂತರ ರೂಪಾಯಿ ಸಾಲಗಾರನಾಗಿ ಮಾಡ್ತಿದ್ದಾರೆ. ಅದರಿಂದ ಹಾಸನ ಜಿಲ್ಲಾ ಪತ್ರಿಕಾಗೋಷ್ಠಿಯಲ್ಲಿ ಭಾಸ್ಕರ್ ಹಾಗೂ ಕೃಷ್ಣೇಗೌಡ, ಮನೋಜ್ ಶೆಟ್ಟಿ, ಶಶಿಧರ್, ಕೃಷ್ಣೇಗೌಡ, ಮಹೇಶ್, ಸೋಮಶೇಖರ್, ಮಂಜುನಾಥ್, ಉಮಾಶಂಕರ್, ರಕ್ಷಣ್ ಚೌಧರಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವರಾಗಿ ಮೊದಲ ಬಾರಿಗೆ ತವರು ಜಿಲ್ಲೆಗೆ ಆಗಮಿಸಿದ ಕೆಎಂ ಶಿವಲಿಂಗೇಗೌಡರಿಗೆ ಅದ್ದೂರಿ ಸ್ವಾಗತ. ನನ್ನ ಮೊದಲ ಆದ್ಯತೆ ರೈತರ ಸಮಸ್ಯೆಗಳನ್ನು ಬಗೆಹರಿಸುವುದು, ಹಾರ ತುರಾಯಿ ಹಾಕಿಸಿಕೊಳ್ಳುವುದಲ್ಲ, ಸಚಿವ ಕೆಎಂ ಶಿವಲಿಂಗೇಗೌಡ ಹೇಳಿಕೆ. ಕಂಚಿನ ಪದಕ ಗೆದ್ದ ಪ್ಯಾರಾ ಅಥ್ಲೆಟ್ ಶಿಲ್ಪಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಭಿನಂದನೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸ್ಥಾನ ಕೈತಪ್ಪಬಹುದು ಎಂಬ ಸ್ವಾರ್ಥದಿಂದ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಸಿಗದಂತೆ ತಡೆಯಲಾಯಿತು, ಗಂಭೀರ ಆರೋಪ ಮಾಡಿದ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಚ್. ವಿಶ್ವನಾಥ್.
ಒಬ್ಬರು ಹೆದರಿ ಸಚಿವ ಸ್ಥಾನ ನೀಡಿರಬೇಕು ಎಂದು ಮತ್ತೊಬ್ಬರು ಹೆಚ್ಚು ಹಣ ಕೊಟ್ಟಿದ್ದಕ್ಕಾಗಿ ಕೊಡಲಾಗಿದೆ ಎಂದು ಹೇಳುತ್ತಾರೆ. ಒಟ್ಟಾರೆಯಾಗಿ ಸಚಿವ ಸ್ಥಾನಗಳನ್ನು ಹರಾಜಿಗೆ ಇಟ್ಟಿದ್ದು ಸಾಬೀತಾಗಿದೆ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ. ಮತ್ತು ಬೀದರ್ ನಗರ ಮೂಲ ಸೌಕರ್ಯಗಳೊಂದಿಗೆ ಸಮಗ್ರವಾಗಿ ಅಭಿವೃದ್ಧಿಯಾಗಬೇಕು. ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.